ನೀವು ಈ ಸಿನಿಮಾ ನೋಡಕ್ ಬಂದ್ರಿ? ಯಾಕೆ ಬಂದಿದ್ದೀವಿ ಅಂದ್ರೆ ನಮ್ಗೆ ಒಂದು ಬೆಂಬಲ ಅವ್ರದ್ದು ತುಂಬಾ ಖುಷಿ ಅನಿಸ್ತು. ಇಷ್ಟು ಜನ ಎಲ್ಲರೂ ಕರೀತಾರೆ, ಆದ್ರೆ ಇದು ಒಂದು ನಮ್ಗೆ ಏನೋ ಒಂಥರ ತುಂಬಾ ಖುಷಿ ಅನಿಸ್ತು. ಎಲ್ಲರನ್ನೂ ಕರೆದ್ಬಿಟ್ಟು ಎಲ್ಲರಿಗೂ ಆಹ್ವಾನ ಮಾಡಿದ್ರಲ್ಲ, ಅದು ಆಟೋ ಡ್ರೈವರ್ ಅಲ್ಲಿ ಒಂದು ಖುಷಿ ಅನಿಸ್ತು. ಎಲ್ಲರ ಮನ ತಮ್ಮರು. ನಮ್ಮ ಹೆಸರೇನು? ಚಂದ್ರಕಲಾ ಅಂತ ಹೇಳಿ. ನಮ್ಮ ಇನ್ನೂ ಒಳ್ಳೆ ಒಳ್ಳೆ ಫಿಲ್ಮ್ಸ್ ಕನ್ನಡ ಮೂವಿ ಏನಿದೆ ಅಲ್ಲ, ಇನ್ನೂ ಜನ ಇನ್ನೂ ಹೊಸಬ್ರು ಬರಲಿ, ಇವ್ರನ್ನೂ ಬೆಳೀಲಿ, ಎಲ್ಲರೂ ಬೆಳೀಲಿ ಅಂತ ಹೇಳ್ತೀನಿ. ನೀವೊಬ್ರು ಕನ್ನಡತಿಯಾಗಿ ಹೊರ ಕನ್ನಡಿಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾಕ್ಕೆ? ಕನ್ನಡಕ್ಕಿಂತ ಎಲ್ಲರೂ ಕನ್ನಡ ಮೂವಿಗೆ ಎಲ್ಲರೂ ಫಸ್ಟ್ ಇದನ್ನ ಕೊಡಿ. ಯಾವುದಾದ್ರು ಹಿಂದಿ ತೆಲುಗು ಇದೇ ಇರುತ್ತೆ, ನಮ್ಮ ಕನ್ನಡ ಫಸ್ಟು. ಹಾಗಾಗಿ ಕನ್ನಡನ ನಾವು ಕನ್ನಡ ಮಾತಾಡ್ತೀವಿ ಅಂದಾಗ ಕನ್ನಡಕ್ಕೆ ನಾವು ಬೆಲೆ ಕೊಡ್ತೀವಿ. ನೀವು ಪಬ್ಲಿಕ್ ಸೇವೆ ಮಾಡ್ತೀರಾ? ಹೌದಾ? ಏನು ಟಿಕೆಟ್ ಮೋಸ ಇಲ್ವಾ? ಮೋಸ ಇಲ್ಲ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಎಮೋಷನ್ಸ್ ಚೆನ್ನಾಗಿದೆ. ಇದೇ ಥರ ಮೂವಿಗಳನ್ನ ಅದೇ ಸರ್ ಮಾಡ್ತಾ ಇರಲಿ, ಚೆನ್ನಾಗಿದೆ. ನಕ್ಷತ್ರ ಕೃಷ್ಣ ನಕ್ಷತ್ರ ರಾಮ ಏನೋ ಕುತೂಹಲ ಇದೆ. ಚೆನ್ನಾಗಿದೆ, ಎಲ್ಲ ಇಷ್ಟ ಆಯ್ತು, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಬಂದು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಕನ್ನಡಕ್ಕಿಂತ ಚಿತ್ರಗಳು ಬೇಕು. ಯಾಕೆಂದರೆ ಒಂದು ವ್ಯವಸ್ಥೆನ ವಿರುದ್ಧ ಅಜಯ್ ಅವರು ಕಳೆದ ಮೂವಿಲೂ ಇದೇ ಒಂದು ಪಾತ್ರ ಇಟ್ಕೊಂಡು ಮಾಡಿದರೆ, ಈ ಪಾತ್ರನೂ ಅಷ್ಟೇ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಪಾತ್ರ. ಹೆಂಡತಿನ ನೋಡ್ಕೊಳ್ಳೋ ರೀತಿಯೂ ಚೆನ್ನಾಗಿದೆ, ಮತ್ತು ಅಣ್ಣ ತಂಗಿದು ಚೆನ್ನಾಗಿದೆ. ಸೊ ಅವರು ಯಾವ ಥರ ಈ ಥರ ಒಂದು ಒಳ್ಳೆ ಮೆಸೇಜ್ ಹೇಳ್ಕೊಟ್ಟಿದ್ದಾರೆ ಅಂದರೆ, ತಪ್ಪಿಗೆ ಶಿಕ್ಷೆ ಯಾವ ಥರ ಕೊಡಬೇಕು ಅನ್ನೋದಿದೆ. ಹೆಣ್ಮಕ್ಳ ಬಗ್ಗೆನೂ ಒಂದು ಸ್ವಲ್ಪ ಇದೆ. ಇದೇ ಹಿಂದೆ ಯುದ್ಧಕಾಂಡದಲ್ಲೂ ಸಹ ಅವರು ಇದೇ ಥರ ಮಾಡಿದರು. ಸೊ ಇದು ಸಖತ್ತಾಗಿದೆ, ಖುಷಿಯಾಗಿದೆ, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಐತೆ, ಸಖತ್ತಾಗಿದೆ. ಥ್ಯಾಂಕ್ ಯು. ಫೈಟು ಅಜಾರ ಹಾಕಿ ಇರ್ಬೋದು, ಮತ್ತೆಲ್ಲ ಸೂಪರ್ ಇದೆ. ಇಂಥ ಪಿಕ್ಚರ್ ಮತ್ತೆ ಬರ್ತಾ ಇರಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಂದು ಪಿಕ್ಚರ್ ಬರಬಾರ್ದು, ವರ್ಷಕ್ಕೆ ಬರ್ತಾ ಇರಬೇಕು. ಪಿಕ್ಚರ್ ಅಜಯ್ ಅವರು ಮತ್ತೆ ಚಿಕ್ಕ ಸಿನಿಮಾ ಮಾಡಿ ಒಳ್ಳೆ ಯಶಸ್ಸು ಆಗ್ತಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಜಯ್ ರಾವ್ ಅವರು ತುಂಬ ಡಿಫ್ರೆಂಟ್ ಆ್ಯಂಗಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದೊಂದು ಸೈಕಿಕ್ ವಿಲನ್ ಲುಕ್ಕಲ್ಲಿ ಬಂದರು, ಆಮೇಲೆ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಸ್ಟೋರಿ ಹೋಯಿತು. ಒಂದು ಎಂಡಿಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ವಾಚ್ ಮಾಡಿ.